ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ನಾನು ಈ ಮೆಡಿಟೇಷನ್ ಬಗ್ಗೆ ಪರಿಚಯ ಮಾಡ್ಸಕ್ಕೆ ಬಂದಿದ್ದೀನಿ. ಸೊ ನಾನು ಜೈ ಹೋಮ್ ಮೆಡಿಟೇಷನ್ ಅಂತ ಇಟ್ಕೊಂಡು ಇಲ್ಲಿ ಆದಷ್ಟು ಈ ಮೆಡಿಟೇಷನ್ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದೀನಿ. ಅಂದ್ರೆ ಆಗ್ಲೇ ಸರ್ ಹೇಳಿದಂಗೆ ಈಗಿನ ಒಂದು ಈ ಬ್ಯುಸಿ ಶೆಡ್ಯೂಲ್ ಅಲ್ಲಿ ಪ್ರತಿಯೊಬ್ಬರಿಗೂ ಈ ಮೆಡಿಟೇಷನ್, ಈ ಧ್ಯಾನ ಅನ್ನೋದು ಬೇಕಾಗಿರುತ್ತೆ. ಸೊ ನಾನು ಇದನ್ನ ಜಾಸ್ತಿ ಪ್ರಚಾರ ಮಾಡಕ್ಕೆ ಅಂತಂದ್ರೆ ಡೈಲಿ ಆನ್ಲೈನ್ ಅಲ್ಲಿ ಕ್ಲಾಸಸ್ ತಗೊಂತಾ ಇರ್ತೀನಿ. ಈವ್ನಿಂಗ್ 5:30 to 6:30. ನಾನು ಆಕ್ಚುಲಿ ಪ್ರೊಫೆಷನಲಿ ಐ ಆಮ್ ಅನ್ ಆರ್ಕಿಟೆಕ್ಟ್. ಆದ್ರೂ ಆ ಒಂದು ಆಫೀಸ್ ಕೆಲಸ ಮಾಡ್ತಾ ಇಂತಹ ಒಂದು ಒಳ್ಳೆ ಜ್ಞಾನವನ್ನ ನಾನು ಎಲ್ಲರಿಗೂ ಪರಿಚಯ ಮಾಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಇದನ್ನ ನನ್ನ ಆಫೀಸ್ ಅವರ್ಸ್ ಆದ್ಮೇಲೆ ಈವ್ನಿಂಗ್ ಡೈಲಿ 5:30 to 6:30 ಆನ್ಲೈನ್ ಕ್ಲಾಸಸ್ ಮಾಡ್ತಾ ಇದ್ದೀನಿ. ಸೊ ಆನ್ಲೈನ್ ಕ್ಲಾಸಸ್ ಮಾಡಿದಾಗ ಏನಾಗುತ್ತೆ, ಆಲ್ ಓವರ್ ಇಂಡಿಯಾ ಇರ್ಬೋದು ಅಥವಾ ನನ್ಗೆ ಹೇಳ್ಬೇಕಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲೂ ಇದ್ದಾರೆ, ಜಾಯಿನ್ ಆಗ್ತಾ ಇರ್ತಾರೆ. ಆದ್ರೆ ನಮ್ಮ ಲೋಕಲ್ ಮೈಸೂರಲ್ಲಿ ಇನ್ನ ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ. ಹಾಗಾಗಿ ನನಗೆ ಮೈಸೂರಲ್ಲಿ ಎಲ್ಲರಿಗೂ ಇನ್ನ ಪರಿಚಯ ಮಾಡ್ಬೇಕು ಅನ್ನೋ ಉದ್ದೇಶ. ಸೊ ಫಸ್ಟ್ ಧ್ಯಾನ ಅಂತಂದ್ರೆ ಎಷ್ಟು ಜನ ಧ್ಯಾನ ಮಾಡ್ತಾ ಇದ್ದೀರಾ? ಅಷ್ಟೇನಾ? ಅರೌಂಡ್ 10 to 15 ಮೆಂಬರ್ಸ್ ಇರ್ಬೋದಾ ಧ್ಯಾನ ಮಾಡ್ತಿರೋರು? ಯಾವ ಧ್ಯಾನ ಮಾಡ್ತಿದ್ದೀರಾ? ಎಲ್ಲ ಪಿರಮಿಡ್ ಧ್ಯಾನನೇನಾ ಅಥವಾ ಬೇರೆ ತರ ಧ್ಯಾನ ಮಾಡ್ತಾ ಇದ್ದೀರಾ? ಯಾವ್ದು ಯಾವ ಧ್ಯಾನ? ಯಾವ ತರ ಧ್ಯಾನ? ಯಾರು ಹೇಳಿ, ಯಾವ ತರ ಧ್ಯಾನ ಮಾಡ್ತೀರಾ? ಆನ್ ವಾಟ್? ಮಂತ್ರ. ಓಕೆ. ಯಾವುದು? ರೈಟ್ ಸೆಂಟರ್. ಓಕೆ. ಹಾ, ಚಕ್ರ ಮೆಡಿಟೇಷನ್. ಓಕೆ. ಸೊ ಹಲವಾರು ತರ ಮೆಡಿಟೇಷನ್ಗಳಲ್ಲಿ ಎಷ್ಟೋ ತರ ಮೆಡಿಟೇಷನ್ಸ್ ಇದೆ. ನೀವು ಹೇಳ್ದಂಗೆ ಚಕ್ರ ಮೆಡಿಟೇಷನ್ ಇರ್ಬಹುದು, ಇವ್ರು ಹೇಳ್ದಂಗೆ ಮಂತ್ರ ಚಾಂಟಿಂಗ್ ಮೆಡಿಟೇಷನ್ ಇರ್ಬೋದು, ಸೋಹಂ ಮೆಡಿಟೇಷನ್ ಅಂತ ಮಾಡ್ತಾರೆ, ಅಥವಾ ಇವರು ಬ್ರಹ್ಮಕುಮಾರಿಸ್ದು ವಿತ್ ಓಪನ್ ಐಸ್ ಅರ್ಲಿ ಮಾರ್ನಿಂಗ್ ಮಾಡ್ತಾರೆ. ಎಲ್ಲ ಸುಮಾರು ತರ ಮೆಡಿಟೇಷನ್ಸ್ ಇದೆ. ಮಂತ್ರ ಜಪ ಎಲ್ಲ ನಾವು ಪೂಜೆ ಮಾಡುವಾಗ ಮಾಡ್ಕೊಂತೀವಿ, ಯೂಶಲಿ ಮಾಡ್ತಾ ಇರ್ತೀವಿ. ಒಳ್ಳೇದೇ ಅದೆಲ್ಲಾನು. ಒಂದೊಂದಕ್ಕೂ ಒಂದೊಂದು ರೀಸನ್ಸ್ ಇರುತ್ತೆ, ಏನಕ್ಕೆ ಮಂತ್ರ ಉಚ್ಚಾರಣೆ ಮಾಡ್ಬೇಕು, ಯಾವ ತರ, ಎಲ್ಲದಕ್ಕೂ ಒಂದೊಂದು ರೀಸನ್ಸ್ ಇರುತ್ತೆ. ಅದೇ ತರ ಈ ಧ್ಯಾನಕ್ಕೆ ಮೇನ್ ಏನ್ ಮಾಡ್ಬೇಕು ನಾವು ಅಂತಂದಾಗ, ಧ್ಯಾನ ಅಂತಂದ್ರೆ ನಮ್ಮ ಮನಸ್ಸು ಶೂನ್ಯ ಸ್ಥಿತಿಗೆ ಹೋಗ್ಬೇಕು. ಅದನ್ನ ನಾವು ಧ್ಯಾನ ಅಂತ ಕರೆಯೋದು. ಆ ಮನಸ್ಸು ಶೂನ್ಯ ಸ್ಥಿತಿಗೆ ಹೋಗ್ಬೇಕು ಅಂತಂದಾಗ ಮಾತಲ್ಲಿ ಅಂದ್ರೆ ಬಾಯಲ್ಲಿ ನಾವು ಎಷ್ಟು ಮೌನವಾಗಿರ್ತೀವೋ, ಬಾಯಲ್ಲಿ ಮೌನ ಇದ್ರೇನು ನಾವು ಎಕ್ಸ್ಟರ್ನಲ್ಲಿ ಸೈಲೆಂಟ್ ಆಗಿರ್ತೀವಿ. ಆದ್ರೆ ನಮ್ಮ ಒಳಗಡೆ ಇನ್ನರ್ ಎಷ್ಟೋ ಚಾಟ್ರಿಂಗ್ಸ್ ನಡೀತಾ ಇರುತ್ತೆ. ಒಳಗಡೆ ಯೋಚನೆಗಳಲ್ವಾ ತುಂಬಾ ಇರುತ್ತೆ. ಕಣ್ಣು ಮುಚ್ಚಿದ್ರೆ ಸಾಕು ನಮಗೆ ಹಲವಾರು ಯೋಚನೆಗಳು ಬರ್ತಾ ಇರುತ್ತೆ. ಹಾಗಾಗಿ ಎಲ್ಲಾ ಧ್ಯಾನಗಳಲ್ಲೂ, ಬೇರೆ ಧ್ಯಾನಗಳಲ್ಲಿ ಏನ್ ಹೇಳ್ತಾರೆ, ಮಂತ್ರ ಆ ಟೈಮಲ್ಲಿ ಏನಾದ್ರು ಯೋಚನೆಗಳು ಬಂದಾಗ ಒಂದು ಮಂತ್ರ ಉಚ್ಚಾರಣೆ ಮಾಡೋದು ಅಥವಾ ಒಂದು ದೇವರ ನಾಮ ಇದು ಮಾಡೋದು, ಆ ತರ ಕಾನ್ಸೆಪ್ಟ್ಸ್ ಇದೆ. ಒಂದೊಂದ್ರಲ್ಲೂ ಒಂದೊಂದ್ ತರ ನಾವು ಮಾಡ್ತೀವಿ ಆ ತರ. ಆದ್ರೆ ಇಲ್ಲಿ ನಾವ್ ಯಾಕೆ ಮಂತ್ರ ಉಚ್ಚಾರಣೆ ಬೇಡ ಅಂತೀವಿ ಅಂದ್ರೆ, ನಮ್ಮ ಕಾನ್ಸೆಪ್ಟ್ ಅಲ್ಲಿ ಈಗ ಗೌತಮ ಬುದ್ಧ ಅವರು ಎಷ್ಟೋ ವರ್ಷ ಅವರದ್ದು ಈ ದುಃಖಕ್ಕೆ ಕಾರಣ ಏನು ಅಂತ ಹುಡುಕ್ತಾ ಹೋಗಿ ಅವ್ರಿಗೆ ಎಲ್ಲೂ ಆನ್ಸರ್ ಸಿಗದೆ 7 years ಸುಮಾರು ಅವರು ಅಲಿತಾರೆ ಆ ಒಂದು ಎನ್ಲೈಟನ್ಮೆಂಟ್ಗೋಸ್ಕರ. ಆದ್ರೆ ಅವ್ರಿಗೆ ಎಲ್ಲೂ ಸಿಗಲ್ಲ. ಲಾಸ್ಟ್ಗೆ ಅವ್ರು ಏನ್ ಮಾಡ್ತಾರೆ, ಒಂದು ಬೋಧಿ ವೃಕ್ಷದ ಕೆಳಗಡೆ ಕೂತ್ಕೊಂಡು ಇಡೀ ರಾತ್ರಿ ಆ ಬೋಧಿ ವೃಕ್ಷದ ಕೆಳಗೆ ಕೂತ್ಕೊಂತಾರೆ. ಏನ್ ಮಾಡ್ತಾರೆ ಅಲ್ಲಿ ಬೋಧಿ ವೃಕ್ಷದ ಕೆಳಗೆ ಕೂತ್ಕೊಂಡು? ಏನು ಮಾಡಲ್ಲ ಅವರು, ಜಸ್ಟ್ ಅವ್ರ ಜೊತೆ ಅವ್ರು ಇರ್ತಾರೆ ಅಷ್ಟೇ. ಅವ್ರ ಜೊತೆ ಅವ್ರು ಇರೋದು ಏನು ಅಂತಂತಂದ್ರೆ ಅವರ ಬ್ರೆತ್, ಅವರ ಸಹಜವಾದ ಉಸಿರಾಟನ ಗಮನಿಸ್ಕೊಂಡು ಅವ್ರು ಕೂತಿರ್ತಾರಷ್ಟೇ. ಅಲ್ಲಿ ಏನು ಮಾಡಲ್ಲ ಅವರು, ಯಾವ ಕ್ವೆಶ್ಚನ್ ಯಾರನ್ನು ಕೇಳಲ್ಲ, ಯಾರು ಇರೋದು ಇಲ್ಲ. ಜಸ್ಟ್ ಅವ್ರ ಜೊತೆ ಅವ್ರಿದ್ದು, ಅವ್ರ ಉಸಿರಾಟದ ಜೊತೆ ಅವ್ರು ಇದ್ದಾಗ ಏನಾಗುತ್ತೆ, ಅವ್ರಿಗೆ ಏನೇನು ಕ್ವೆಶನ್ಸ್ ಇರುತ್ತೆ ಮನ್ಸಲ್ಲಿ ಎಲ್ಲದಕ್ಕೂ ಆನ್ಸರ್ ಸಿಗುತ್ತೆ ಅವ್ರಿಗೆ. ಒಂದೇ ರಾತ್ರಿಲಿ ಅವರು ಎನ್ಲೈಟನ್ ಆದ್ರು ಅಂತ ನಾವೆಲ್ಲ ಕೇಳಿದೀವಿ. ಯಾವ ತರ ಎನ್ಲೈಟನ್ ಆದ್ರು ಅಂದ್ರೆ, ಅಷ್ಟು ಅವರಿಗೆ ಒಂದೇ ಸಲಿ ಆ ಉಸಿರಾಟದ ಮೇಲೆ ಗಮನ ಕೊಟ್ಟಾಗ ಎಲ್ಲಾ ಕ್ವೆಶನ್ಸ್ಗೂ ಆನ್ಸರ್ ಸಿಗುತ್ತೆ. ಅಂತ ಅದ್ಭುತ ಮಿರಾಕಲ್ ಅವ್ರಿಗೆ ನಂಬಕ್ಕಾಗಲ್ಲ, ಅಷ್ಟು ಖುಷಿ ಆಗುತ್ತೆ ಅವರಿಗೆ. 7 ವರ್ಷದಿಂದ ನಾನು ಹುಡುಕ್ತಾ ಇದ್ದೀನಿ, ಇಷ್ಟು ಸಿಂಪಲ್ ಟೆಕ್ನಿಕ್ ನನ್ ಸಿಕ್ತು ಅಂತ ಅಂದ್ಬಿಟ್ಟು ಅದನ್ನ ಅವಾಗ ಅವರು ಎಲ್ಲರಿಗೂ ಪ್ರಚಾರ ಮಾಡ್ತಾರೆ. ಆವಾಗ ಅವರು ಮಾಡಿದ್ದನ್ನ ಈಗ ಪತ್ರಿಜಿ ಗುರುಗಳು ನಮಗೆ ಅದನ್ನ ಇನ್ನ ಪ್ರಚಾರ ಮಾಡಕ್ಕೆ ಈಗ ನಮ್ಗೆಲ್ಲರಿಗೂ ಎಷ್ಟೋ ಜನ ಗೊತ್ತಾಗಿದೆ. ಈಗ ಅವರಿಂದ ತುಂಬಾ ಜನಕ್ಕೆ ಗೊತ್ತಾಯ್ತು. ಅಂದ್ರೆ ಏನು ಇಲ್ಲ, ಏನು ಮಾಡ್ಬೇಡಿ, ನೀವು ಸಹಜವಾದ ಉಸಿರಾಟದ ಕಡೆ ಗಮನ ಕೊಡ್ತಾ ಜಸ್ಟ್ ಕಣ್ ಮುಚ್ಕೊಂಡು ಕೂತ್ಕೊಳ್ಳಿ ಅಷ್ಟೇ. ಎಲ್ಲದಕ್ಕೂ ಆನ್ಸರ್. ಮೆಡಿಟೇಷನ್ ಈಸ್ ಆನ್ಸರ್ ಫಾರ್ ಎವ್ರಿಥಿಂಗ್ ಅಂತ ಹೇಳ್ತೀವಿ. ನಿಮ್ಗೆ ಏನೇ ಇರ್ಬೋದು, ಅನಾರೋಗ್ಯನ, ಫಿಸಿಕಲ್ ಪ್ರಾಬ್ಲಮ್ಸಾ, ಅಥವಾ ಮೆಂಟಲ್ ಇಶ್ಯೂಸಾ ಏನಾರು, ಅಥವಾ ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್, ಇಮೋಷನಲ್ ಇಶ್ಯೂಸಾ, ಯಾವ ತರ ಪ್ರಾಬ್ಲಮ್ಸ್ ಇದ್ರು ನಾವೇನ್ ಮಾಡ್ತೀವಿ, ಫಸ್ಟ್ ಡಾಕ್ಟರ್ ಹತ್ರ ಹೋಗ್ಬಿಡ್ತೀವಿ. ಸೊ ಖಂಡಿತ ಆ ಕೆಲಸ ಮಾಡೋದ್ ಬೇಡ. ಡಾಕ್ಟರ್ ಹತ್ರ ಹೋಗೋಕ್ಕಿಂತ ಬರಕ್ ಕಾರಣ ಏನು, ನಾವು ಹುಟ್ಟಾನೆ ಎಲ್ಲಾ ಪ್ರಾಬ್ಲಮ್ಸ್ ಏನಾದ್ರು ತಂದ್ಕೊಂಡಿದ್ವಾ ನಾವು?
ಮಾಡ್ಕೊಂಡು ಹೋಗ್ತೀವಿ. ಬೇಸಿಕ್ ಅರ್ನಿಂಗ್ಸ್ ಎಲ್ರಿಗೂ ಬೇಕು, ಎಲ್ಲ ಮಾಡ್ತೀವಿ. ಅದು ಬಿಟ್ಟು ಕೆಲವರಿಗೆ ಇನ್ನ ನಮ್ಗೇನು ಆಸೆ, ಇನ್ನೊಬ್ರನ್ನ ಕಂಪೇರ್ ಮಾಡ್ಕೊಳ್ಳೋದು, ನನಗೂ ಅದು ಬೇಕು, ಅವ್ರ ಹತ್ರ ಅದಿದೆ ನನಗ್ ಬೇಕು, ಅವ್ರ ಹತ್ರ ಆ ಕಾರ್ ಇದೆ ನನಗೆ ಇನ್ನ ಕಾಸ್ಟ್ಲಿ ಕಾರ್ ಬೇಕು, ಅವ್ರ ಹತ್ರ ಅಂತ ಜ್ಯುವೆಲ್ಸ್ ಇದೆ ನನ್ನ ಹತ್ರ ಇನ್ನೂ ಜ್ಯುವೆಲ್ಸ್ ಬೇಕು. ಈ ತರ ಒಂದು ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಅಲ್ಲಿ ಇರ್ತೀವಿ ಹೊರತು ನಾನು ಯಾಕೆ ಹುಟ್ಟಿದ್ದೀನಿ, ನಾನು ಹುಟ್ಟಿದ ಉದ್ದೇಶ ಏನು ತಿಳ್ಕೊಳ್ಳೋಣ, ನನಗೆ ಇಷ್ಟೊಂದು ಕಾಯಿಲೆ ಇದೆ ಅಂದ್ರೆ ಅದಕ್ಕೆ ಕಾರಣ ಏನು, ನಮಗೆ ನಾವೇ ಕಾರಣ ಆಗಿರ್ತೀವಿ. ಅದನ್ನ ನಾವು ತಿಳ್ಕೊಂಡು ನಾವು ಈ ಧ್ಯಾನ ಮಾಡ್ತಾ ನಮ್ಮೊಳಗ್ ನಾವು ಹೋಗ್ತಾ ನಮ್ಮನ್ನ ನಾವು ಜಾಸ್ತಿ ತಿಳ್ಕೊಂಡಾಗ ಏನಾಗುತ್ತೆ, ಬೇರೆಯವ್ರನ್ನ ನಾವಿನ್ನ ಅಷ್ಟೇ ಚೆನ್ನಾಗಿ ಅವ್ರನ್ನ ನೋಡ್ಬಹುದು. ನಾವು ಕೆಲವ್ರು ನೋಡಿರ್ಬೋದು ನೀವು, ತುಂಬಾ ಒಂಥರ ಫ್ರಸ್ಟ್ರೇಷನ್ ಅಲ್ಲಿ ಇರ್ತಾರೆ, ತುಂಬಾ ಡಿಪ್ರೆಷನ್ ಅಲ್ಲಿ ಇರ್ತಾರೆ. ಆ ಪ್ರೀತಿ ಅನ್ನೋದು ಹೊರಗಡೆಯಿಂದ ಎಲ್ಲೋ ಬರ್ಬೇಕು, ನನ್ನನ್ನು ಯಾರು ಕೇರ್ ಮಾಡ್ತಾ ಇಲ್ಲ, ನನ್ನನ್ನು ಕೇಳೋರು ಯಾರು ಇಲ್ಲ, ಈ ತರ ಎಷ್ಟೊಂದ್ ಜನ ಡಿಪ್ರೆಷನ್ಗೆ ಹೋಗಿರ್ತಾರೆ. ಆಕ್ಚುಲಿ ಯಾರು ಹೊರಗಡೆ ಆ ಪ್ರೀತಿನ ಹುಡ್ಕೋದ್ ಬೇಡ, ನಮ್ಮಲ್ಲೇ ಅಷ್ಟು ಪ್ರೀತಿ ಇರುತ್ತೆ. ನಮ್ಮೊಳಗ್ ನಾವು ಹೋದಾಗ ನಮಗೆ ಗೊತ್ತಾಗುತ್ತೆ ನನ್ನ ಹತ್ರ ಎಷ್ಟು ಪ್ರೀತಿ ಇದೆ ಅಂತ. ಆ ಪ್ರೀತಿನ ನಾವೆಲ್ಲರಿಗೂ ಹಂಚಿದಾಗ ಎಲ್ರು ನಮ್ಮನ್ನ ಚೆನ್ನಾಗಿ ನೋಡ್ತಾರೆ. ಎಲ್ರು ನಮ್ಮನ್ನ ಚೆನ್ನಾಗಿ ನೋಡಿದಾಗ ನಾವು ಎಷ್ಟು ಖುಷಿಯಾಗಿರ್ತೀವಿ. ಆವಾಗ ಅರ್ಧ ಕಾಯಿಲೆಗಳು ನಮ್ಮಿಂದ ಆಚೆ ಹೋಗ್ಬಿಡುತ್ತೆ. ಸೊ ಎಲ್ಲಾ ಕಾಯಿಲೆಗಳ ಕಾರಣ ಏನು, ನಮ್ಮ ಯೋಚನಾ ಪದ್ಧತಿ, ನಮ್ಮ ಅನ್ವಾಂಟೆಡ್ ಲೈಫ್ ಸ್ಟೈಲ್ ಅಷ್ಟೇ. ಸೊ ಸಿಂಪಲ್ ಆಗಿ ನಾವೇನ್ ಮಾಡ್ಬೇಕು, ಏನು ಬೇಡ, ಜಸ್ಟ್ ದಿನಾನು 1-2 ಟೈಮ್ಸ್, ನಿಮಗೆ ಏಜ್ ಎಷ್ಟಿದೆ ಅಷ್ಟು ಮಿನಿಟ್ಸ್ ಮೆಡಿಟೇಷನ್ ಕೂತ್ಕೊಂಡ್ರೆ ಸಾಕು. ಮೆಡಿಟೇಷನ್ ಅಂದ್ರೆ ನಾನು ಹೇಳ್ದಂಗೆ ಆ ಅನ್ವಾಂಟೆಡ್ ಆಲೋಚನೆಗಳನ್ನೆಲ್ಲ ಆಚೆ ಕಳ್ಸೋಕ್ಕೋಸ್ಕರ ಏನ್ ಮಾಡ್ಬೇಕು, ನಮ್ಮ ಸಹಜವಾದ ಶ್ವಾಸದ ಕಡೆ ಗಮನ ಕೊಡ್ತಾ ಮೆಡಿಟೇಟ್ ಮಾಡೋದಷ್ಟೇ. ಅಲ್ಲಿ ಮಧ್ಯದಲ್ಲಿ ಯಾವುದೇ ರೀತಿ ನಾಮ ಜಪ ಮಂತ್ರ ಜಪ ಯಾವುದು ಬೇಡ. ಯಾಕೆ ನಾವು ಬೇಡ ಅಂತೀವಿ ಅಂತಂದ್ರೆ, ನಾವು ಮೆಡಿಟೇಷನ್ ಮಾಡೋದು ಒಂದು ಎನರ್ಜಿಗೋಸ್ಕರ. ಅಷ್ಟು ಎನರ್ಜಿ ನಮಗೆ ಸಿಕ್ಕಾಗ ನಮ್ಗೆ ಯಾವುದೇ ರೀತಿ ಕಾಯಿಲೆಗಳು ಬರಲ್ಲ. ನಮಗೆ ಯೂಶಲಿ ಎನರ್ಜಿ ಎಲ್ಲಿಂದ ಬರುತ್ತೆ, ನಾವು ತಿನ್ನೋ ಫುಡ್ ಇಂದ ಬರುತ್ತೆ, ಇಲ್ಲ ನಾವು ಮಲ್ಕೊಂಡು ಎದ್ದಾಗ ನಮ್ಗೆ ಆ ಎನರ್ಜಿ ಸಿಗುತ್ತೆ. ಅದು ಎಷ್ಟೊತ್ತಿರುತ್ತೆ, ಮತ್ತೆ ಇನ್ನೊಂದ್ಸಲಿ ಫುಡ್ ತಗೊಳ್ಳೋವರೆಗೂ ಅಷ್ಟೇ ಆ ಎನರ್ಜಿ. ಮತ್ ನಾವು ಸುಸ್ತಾಗ್ಬಿಡ್ತೀವಿ, ಹೊಟ್ಟೆ ಹಸಿಯುತ್ತೆ, ಎನರ್ಜಿ ಲಾಸ್ ಆಗ್ತಾ ಇರುತ್ತೆ. ಸೊ ನಮ್ಗೆ ಯಾವಾಗ್ಲೂ ಈ ಎನರ್ಜಿ ಇದ್ದು ನಾವು ಫ್ರೆಶ್ ಆಗಿರ್ಬೇಕು ಅಂತಂದಾಗ ಧ್ಯಾನ ಮಾಡ್ಬೇಕು. ಈ ಧ್ಯಾನ ಮಾಡೋದ್ರಿಂದ ಆ ಕಾಸ್ಮಿಕ್ ಎನರ್ಜಿ ನಮ್ಮೊಳಗೆ ಇನ್ನೂ ಜಾಸ್ತಿ ಫ್ಲೋ ಆಗ್ತಾ ಇರುತ್ತೆ. ನೀವೆಲ್ಲ ಮೊಬೈಲ್ ಫೋನ್ಸ್ ಅರ್ಲಿ ಮಾರ್ನಿಂಗ್ ಎಲ್ಲ ಚಾರ್ಜ್ ಇರ್ತೀವಿ ಯೂಶಲಿ ಅಲ್ವಾ, ಆ ಚಾರ್ಜ್ ಬಿಟ್ಟಾಗ ನಮಗೆ ಆ ದಿನ ಫುಲ್ಲು ಆ ಮೊಬೈಲು ಕೆಲಸ ಮಾಡುತ್ತೆ, ಸ್ವಿಚ್ ಆಫ್ ಆಗುತ್ತೆ. ಅದೇ ತರ ನಾವು ಚಾರ್ಜ್ ಆಗ್ಬೇಕು ಅಂತಂದ್ರೆ ಧ್ಯಾನ ಮಾಡ್ಬೇಕು. ಪ್ರತಿಯೊಬ್ರು ಎದ್ದ ತಕ್ಷಣ ನಿಮ್ಮ ವಯಸ್ಸು ಎಷ್ಟಿದೆಯೋ ಅಷ್ಟು ಮಾಡಿ. ಸಾಧ್ಯ ಇಲ್ವಾ, ನಾನು ಬಿಸಿ, ನಂಗೆ ಅಷ್ಟೊಂದು ಟೈಮ್ ಸಿಗಲ್ಲ ಅಂದ್ರೆ ಅಟ್ಲೀಸ್ಟ್ 15-20 ಮಿನಿಟ್ಸ್ ಮೆಡಿಟೇಷನ್ ಮಾಡಿ, ನಿಮ್ ಜೊತೆ ಕೂತ್ಕೊಳ್ಳಿ. ಇನ್ನು ದಿನ ಫುಲ್ ಬಿಸಿನೇ, ನಮಗೆ ಗಮನ ಕೊಟ್ಕೊಳಕ್ ಆಗಲ್ಲ. ಅಟ್ಲೀಸ್ಟ್ ಆ ಮಾರ್ನಿಂಗ್ ಟೈಮ್ ಕೂತ್ಕೊಂಡು ಒಂದ್ 15-20 ಮಿನಿಟ್ಸ್ ನಿಮ್ಮೊಳಗೆ ನೀವು ಕಣ್ಣು ಮುಚ್ಕೊಂಡು ನಿಮ್ಮನ್ನ ನೀವು ಸ್ಟಡಿ ಮಾಡ್ಕೊಳ್ತಾ ನಿಮ್ ಜೊತೆ ನೀವಿದ್ದಾಗ ಫುಲ್ ಚಾರ್ಜ್ ಆಗ್ತೀರಾ. ಅವಾಗ ಆ ಚಾರ್ಜ್ ನಮ್ಗೆ ಮತ್ತೆ ರಾತ್ರಿ ಮನೆಗೆ ಬರೋವರೆಗೂ ನಾವು ಫ್ರೆಶ್ ಆಗಿರ್ತೀವಿ. ಮನೇಲಿರೋರಾದ್ರೆ ಎಲ್ಲಾ ಕೆಲ್ಸಗಳು ತುಂಬಾ ಬೇಗ ಆಗೋಗುತ್ತೆ. ಮಾಮೂಲಿ ನಮ್ಗೆ 2 hours 3 hours ಟೈಮ್ ತಗೋತಾ ಇದ್ರೆ ಮೆಡಿಟೇಷನ್ ಮಾಡಿದಾಗ ಅಷ್ಟು ಕೆಲಸ ನಾವು 1 hour ಅಲ್ಲಿ ಮಾಡಿ ಮುಗಿಸಿರ್ತೀವಿ. ಯಾವುದೇ ಒಂದು ಸುಸ್ತಿಲ್ದೆ, ಯಾವ ಬೇಜಾರಿಲ್ದೇನು ಮುಗಿಸಿರ್ತೀವಿ. ಸೊ ಅದೇ ತರ ಅದನ್ನ ನಾವು ಚಾರ್ಜ್ ಮಾಡ್ಕೊಳ್ಳೋ ತರ ಅನ್ಕೋಬಹುದು. ನಮ್ಮನ್ನ ನಾವು ಚಾರ್ಜ್ ಮಾಡ್ಕೊಳ್ಳೋದು ಈ ಧ್ಯಾನದಿಂದ ಅಂತ ನಾವು ಅನ್ಕೊಂಡು ಅದನ್ನಾದ್ರೂ ನಾವು ಮೊಬೈಲ್ ಚಾರ್ಜ್ ಮಾಡ್ದಂಗೆ ನಮ್ಮನ್ನ ನಾವು ಚಾರ್ಜ್ ಮಾಡ್ಕೊಳ್ತಾ ಇರೋಣ ಬೆಳಗ್ಗೆ. ಮತ್ತೆ ರಾತ್ರಿ ಮಲ್ಕೊಳ್ಳುವಾಗ ಬೆಳಗಿಂದ ಎಷ್ಟೋ ಕೆಲ್ಸಗಳು ಮಾಡಿರ್ತೀವಿ, ಮತ್ತೆ ಟೆನ್ಷನ್ಸ್ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ. ಅದನ್ನೆಲ್ಲ ಮತ್ತೆ ಹೋಗಿಸ್ಕೋಬೇಕು. ಆವತ್ತಿಂದ ಆವತ್ತೇ ನಾವು ಕಳಿಸ್ಬಿಡ್ಬೇಕು. ಯಾವ ಟೆನ್ಷನ್ಸು ನಮ್ ಜೊತೆ ನಾವ್ ಇಟ್ಕೋಬಾರ್ದು. ಈಗ ಮನೆ ಕಸ ಎಲ್ಲ ನಾವ್ ಹೆಂಗೆ ದಿನಾ ಗುಡಿಸ್ತೀವಲ್ವಾ, ಮನೆ ಎಲ್ಲ ಕ್ಲೀನ್ ಇರ್ಬೇಕು ಅಂದ್ರೆ ದಿನಾ ಗುಡ್ಸೋದು ದಿನಾ ಒರೆಸೋದು ಮಾಡ್ತಿರ್ತೀವಿ. ಹಂಗೆ ಟ್ರೈನ್ ಆಗುತ್ತೆ ಮನೆ ನಾವು ಕ್ಲೀನ್ ಮಾಡ್ಕೊಳ್ದಿದ್ರೆ. ಎಷ್ಟೋ ಕೊಳೆ ಸೇರುತ್ತೆ ಅಲ್ಲಿ, ಮತ್ತದು ಒಂದು ಸಲ ಕ್ಲೀನ್ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ. ಅದೇ ತರನೇ ಆಮೇಲೆ ನಮ್ಮ ಬಾಡಿ ನಾವು ಡೈಲಿ ಸ್ನಾನ ಮಾಡ್ತಾ ಕ್ಲೀನ್ ಮಾಡ್ಕೊಂತೀವಲ್ವಾ, ಅದೇ ತರ ನಮ್ಮ ಮನಸ್ಸನ್ನ ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು, ಮೆಡಿಟೇಷನ್ ಮಾಡ್ಬೇಕು. ಅಲ್ಲಿರೋ ದಿನ ಸೇರೋ ಕಸನ ನಾವು ಅವತ್ತಿಂದ ಅವತ್ತು ಆಚೆ ಹಾಕ್ತಾ ಇರ್ಬೇಕು. ಹಾಗಾಗಿ ಮಲ್ಕೊಳ್ಳೋ ಮುಂಚೆ ಮತ್ತೊಂದ್ ಸ್ವಲ್ಪ ಹೊತ್ತು ಧ್ಯಾನ ಮಾಡಿ. ಧ್ಯಾನ ಮಾಡ್ಬಿಟ್ಟು ಎಲ್ಲಾ ಮರ್ತು ಬಿಡ್ಬೇಕು. ಬೆಳಗಿನ ರಾತ್ರಿವರೆಗೂ ಏನೇನಾಯ್ತು ಎಲ್ಲಾ ಮರ್ತು ಬಿಡಿ. ನಮಗೆ ಯಾರಿಂದಾರು ಒಳ್ಳೇದಾಗಿದೆ ಅಂತಂದ್ರೆ ಅವ್ರಿಗೆ ಗ್ರಾಟಿಟ್ಯೂಡ್ ಹೇಳೋಣ. ಡೈಲಿ ಮಲಗುವಾಗ ನಮಗೆ ಆ ಬೆಳಗ್ಗಿಂದ ರಾತ್ರಿವರೆಗೂ ಯಾರೆಲ್ಲರಿಂದ ನಮ್ಗೆ ಹೆಲ್ಪ್ ಆಗಿದೆ ಅವ್ರೆಲ್ಲರಿಗೂ ನಾವು ಥ್ಯಾಂಕ್ಸ್ ಹೇಳ್ಬಿಟ್ಟು ರಾತ್ರಿ ಫಸ್ಟ್ ನಮ್ಗೆ ಜನ್ಮ ನೀಡಿರೋ ತಂದೆ ತಾಯಿಗಳಿಗೆ ನಾವ್ ಯಾವತ್ತೂ ಮರಿಬಾರ್ದು, ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಆಮೇಲೆ ರಾತ್ರಿ ಮಲ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ನಾನು ಇನ್ನ ಬದುಕಿದ್ದೀನಿ, ಇನ್ನ ನಾನು ಬ್ರೀತ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಕಾರಣ ಮತ್ತೆ ಆ ಯೂನಿವರ್ಸ್ಗೆ ಅಥವಾ ಆ ದೇವರಿಗೆ ಮತ್ತೆ ಗ್ರಾಟಿಟ್ಯೂಡ್ ಹೇಳ್ಬೇಕು ಬೆಳಗ್ಗೆ ಎದ್ದ ತಕ್ಷಣ. ಸೊ ಇಷ್ಟನ್ನ ನಾವು ಲೈಫಲ್ಲಿ ಮಾಡ್ತಾ ಬೆಳಗ್ಗೆ ಎದ್ದ ತಕ್ಷಣ ಧ್ಯಾನ, ಮಲಗುವಾಗ ಧ್ಯಾನ, ಎಲ್ಲ ಏನೇನ್ ನಮ್ಮ ಮನಸ್ಸಿಗೆ ಆಘಾತಗಳು ಉಂಟಾಗಿರುತ್ತೆ ಅವೆಲ್ಲ ಯಾವುದನ್ನು ಕ್ಯಾರಿ ಮಾಡಬಾರ್ದು. ಆವತ್ತಿಂದ ಅವತ್ತು ನಾವೆಲ್ಲ
ಅದನ್ನೆಲ್ಲ ರಿಲೀಸ್ ಮಾಡ್ಬಿಡ್ಬೇಕು. ಧ್ಯಾನ ಮಾಡ್ತಾ ಮಾಡ್ತಾ ರಿಲೀಸ್ ಮಾಡಿದಾಗ ನಮ್ಮ ಮನಸ್ಸು ಅಷ್ಟು ನೆಮ್ಮದಿಯಾಗಿರುತ್ತೆ. ಆಮೇಲೆ ನಮ್ಗೆಲ್ಲ ಅನ್ಕೊಂತೀವಿ ನಾನು ಅಂತಂದ್ರೆ ಬರೀ ಫಿಸಿಕಲ್ ಬಾಡಿ ಅನ್ಕೊಂಡಿದೀವಲ್ವಾ. ಅದು ಬಿಟ್ಟು ಬೇರೆ ಯಾರಿಗಾರು ಗೊತ್ತಾ ನಾನಂದ್ರೆ ಯಾರು ಅಂತ? ಯಾರಾದ್ರೂ ಆನ್ಸರ್ ಮಾಡ್ಬೋದು. ಯಾರು ಮೆಡಿಟೇಷನ್ ಮಾಡ್ತಿರೋರಿಗೆ ಗೊತ್ತಿರುತ್ತೆ ನಾನು ಅಂದ್ರೆ ಏನು. ವೆರಿ ಗುಡ್, ವೆರಿ ಗುಡ್. ಅದನ್ನ ನಾವು ತಿಳ್ಕೊಂಡಿರ್ಬೇಕು. ನಾನು ಅಂದ್ರೆ ಬರೀ ಫಿಸಿಕಲ್ ಬಾಡಿ ಅಂತ ನಾವ್ ಎಷ್ಟೋ ಜನ ಅನ್ಕೊಂಡಿರ್ತೀವಿ. ಸೊ ನಾನಂದ್ರೆ ಬರೀ ಫಿಸಿಕಲ್ ಬಾಡಿ ಅಲ್ಲ. ಕೆಲವ್ರು ನಾನಂದ್ರೆ ನಮ್ ಮನಸ್ಸು ಅನ್ಕೊಂತೀವಿ ಅಥವಾ ನಮ್ ಬುದ್ಧಿ ಅನ್ಕೊಂತೀವಿ. ಅದ್ ಈ ಫಿಸಿಕಲ್ ಬಾಡಿ ಮೈನ್ ಎಲ್ರು ಕೇಳೋದು ನಾನು ಅಂದ್ರೆ ನನ್ನ ಹೆಸರು, ನನ್ನ ಪ್ರೊಫೆಷನ್ ಅಥವಾ ನನ್ನ ಇನ್ಕಮ್, ನಾನು ಏನ್ ಅರ್ನ್ ಮಾಡ್ತಿರ್ತೀನಿ, ನಂದು ಇಂಥ ಫ್ಯಾಕ್ಟ್ರಿ ಇದೆ, ಇಂಥ ಅಂಗಡಿ ಇದೆ, ಇದನ್ನ ಹೇಳ್ಕೊಂತಾ ಇರ್ತೀವಿ. ಅಥವಾ ಇಂಥವ್ರ ಹೆಂಡತಿ ನಾನು, ಬರೀ ಈ ತರ ಹೇಳ್ತಾ ಇರ್ತೀವಿ. ಆದ್ರೆ ಇದೆಲ್ಲದಕ್ಕಿಂತ ಮೀರಿದ್ದು ನಾನು ಅಂತಂದ್ರೆ ನಮ್ಮೊಳಗೊಂದು ಆತ್ಮ ಇದೆ. ಅದು ನಿಜವಾದ ನಾನು. ಅಂದ್ರೆ ಇದು ಬರೀ ಆತ್ಮ ಇರೋದಕ್ಕೆ ಒಂದು ದೇವಸ್ಥಾನ ಅಷ್ಟೇ. ಇದು ನನ್ನ ಫಿಸಿಕಲ್ ಬಾಡಿ ಏನಂದ್ರೆ ಹೇಗ್ ದೇವ್ರು ಒಂದು ದೇವಸ್ಥಾನದಲ್ಲಿ ಕೂರ್ಸಿರ್ತೀವಿ, ಆ ತರ ಆತ್ಮನ ನಮ್ಮೊಳಗ್ ನಾವು ಕೂರಿಸ್ಕೊಂಡಿರ್ತೀವಿ. ನಾನ್ ಫಿಸಿಕಲ್ ಬಾಡಿ ಅನ್ನೋದು ಒಂದು ಆತ್ಮಕ್ಕಿರೋ ದೇವಸ್ಥಾನ. ಹಂಗಾಗಿ ನನ್ನ ಫಿಸಿಕಲ್ ಬಾಡಿನೂ ಕ್ಲೀನ್ ಆಗಿರ್ಬೇಕು. ಒಂದ್ ದೇವಸ್ಥಾನ ನಾನು ಎಷ್ಟು ನೀಟಾಗಿ ಇಟ್ಟಿರ್ತೀವಿ ನಾವು, ಆತರ ಫಿಸಿಕಲ್ ಬಾಡಿನೂ ಕ್ಲೀನ್ ಆಗಿ ಇಟ್ಕೊಂಡಿರ್ಬೇಕು. ಆತ್ಮ ಇರುವಂತಹ ಜಾಗ, ಅದಕ್ಕೂ ನಾವು ಮರ್ಯಾದೆ ಕೊಡ್ಬೇಕು, ನಮ್ಮ ಬಾಡಿಗೂ. ಅದ್ರ ಜೊತೆ ನಾನು ಸೋಲ್, ಪ್ಯೂರ್ ಸೋಲ್ ಅನ್ನೋ ಕಾನ್ಶಿಯಸ್ ಅಲ್ಲಿ ಇರ್ಬೇಕು ನಾವು. ನಾವೆಲ್ಲ ಒಂದ್ ಸಾವು ಅನ್ನೋ ಭಯ ಎಲ್ರಿಗೂ ಇದೆ. ಈ ಕೊರೋನಾ ಸೀಸನ್ ಬಂದ್ಮೇಲಂತೂ ಸಾವು ಅಂದ್ಬಿಟ್ರೆ ಎಲ್ರಿಗೂ ಅಷ್ಟು ಹೆದರಿಕೆ. ನಮಗೆ ಶ್ವಾಸದ ಕಡೆ ಗಮನ, ಶ್ವಾಸ ಅನ್ನೋದೊಂದು ನಮ್ಗೆ ಇದೆ ಅನ್ನೋದು ಗೊತ್ತಾಗಿದ್ದು ಕೊರೋನಾ ಟೈಮಲ್ಲಿ ಅಲ್ವಾ. ಆವಾಗ ಅಷ್ಟು ಟೆನ್ಷನ್, ಎಷ್ಟು ಜನ ಹೆಂಗೆ ಸಾಯ್ತಾ ಇದ್ರು ಅವಾಗ. ಆವಾಗಿಂದ ನಮ್ಗೆ ಆ ಪ್ರಾಣ ಭಯ ಅನ್ನೋದು ಬಂದಿತ್ತು. ಅದೆಲ್ಲ ನೋಡ್ತಾ ಇದ್ರೆ ನಾವೇನ್ ಅನ್ಕೋಬೇಕು, ಹೆದರ್ಕೋಬಾರ್ದು. ಯಾರು ಸತ್ರು ಏನಾರು ಆದ್ರು ಅಂದ್ರೆ ಅಕ್ಸೆಪ್ಟ್ ಮಾಡ್ಕೋಬೇಕು. ನಾವಿಲ್ಲಿ ಜಸ್ಟ್ ಬಂದಿರೋದು ಒಂದು ಡ್ರಾಮಾ ಮಾಡಿ ಹೋಗಕ್ಕಷ್ಟೇ. ಈ ಭೂಲೋಕ ಅನ್ನೋದು ಒಂದು ಡ್ರಾಮಾ ಅಷ್ಟೇ. ಇದೊಂದು ನಾವೆಲ್ಲ ಒಂದು ಪಾತ್ರಧಾರಿಗಳು. ಇಲ್ಲಿ ಬಂದು ನಮ್ದು ಏನ್ ಕೆಲಸ ಇದೆಯೋ ಅಷ್ಟನ್ನ ನಾವಿಲ್ಲಿ ಆಕ್ಟ್ ಮಾಡಿ ಹೋಗ್ತಾ ಇದೀವಿ. ಅದನ್ನ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿ ಹೋಗಿದೀವಿ ಅನ್ನೋದು ಇಂಪಾರ್ಟೆಂಟ್. ನಾವ್ ಒಂದ್ ಡ್ರಾಮಾ ನೋಡಿದಾಗ ಅಲ್ಲಿರೋ ಪಾರ್ಟ್ಸ್, ಫಿಲಮ್ ಇರ್ಬೋದು, ಅಲ್ಲಿ ಕ್ಯಾರೆಕ್ಟರ್ಸ್ನೆಲ್ಲ ಇವ್ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ನಪ್ಪ ಅವನು ಅಂತೆಲ್ಲ ಮಾತಾಡ್ಕೊಂತೀವಿ. ಅದೇ ತರ ನಾವ್ ಇಲ್ಲಿ ಕೆಳಗ್ ಬಂದಾಗ ನಮ್ಮ ಪಾರ್ಟ್ನ ನಾವು ಅಷ್ಟು ಚೆನ್ನಾಗಿ ನಾವು ಆಕ್ಟ್ ಮಾಡ್ಬೇಕಿಲ್ಲಿ. ಇಲ್ಲಿಂದ ಆಕ್ಟ್ ಮಾಡಿ ನಮ್ ಕೆಲಸ ಮುಗಿದ್ಮೇಲೆ ಮೇಲ್ ಹೋದಾಗ ಅಲ್ಲಿ ಏನ್ ಕೇಳ್ತಾರೆ ಅವರು, ಏನ್ ಮಾಡ್ ಬಂದೆ ಭೂಲೋಕದಲ್ಲಿ ಅಂತ ಕೇಳ್ತಾರೆ. ಏನ್ ಮಾಡ್ ಬಂದಿರ್ತೀವಿ ನಾವಿಲ್ಲಿ? ಇಷ್ಟು ಮನೆ ಮಾಡಿದೀನಿ, ಇಷ್ಟು ಸೈಟ್ ತಗೊಂಡಿದೀನಿ, ಇಷ್ಟು ಜ್ಯುವೆಲ್ಸ್ ತಗೊಂಡಿದೀನಿ ಅಂದ್ರೆ ಆಗುತ್ತಾ? ಖಂಡಿತ ಆಗಲ್ಲ. ಮತ್ತೆ ಕಳಿಸ್ತಾ ಕೆಳಗೆ ಹೋಗು ಅಂತ. ನಮ್ಮ ಉದ್ದೇಶ ಅದಲ್ಲ. ನಮ್ಮಿಂದ ಯಾರ್ಯಾರಿಗೆ ಏನೇನ್ ಒಳ್ಳೇದಾಗಿದೆ, ಎಷ್ಟು ಜನಕ್ಕೆ ನಾನು ಒಳ್ಳೇದ್ ಮಾಡಿದ್ದೀನಿ, ಇದು ಇಂಪಾರ್ಟೆಂಟು. ಯಾರ ಮನಸ್ಸಿಗೂ ನಾವು ನೋವು ಮಾಡ್ದೆ ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ನಾವು ಎಲ್ಲರಿಗೂ ಸಹಾಯ ಮಾಡ್ತಾ ಬಂದಾಗ ನಮ್ಮ ನಿಜವಾದ ಅಂದ್ರೆ ಅಲ್ಲಿ ಆತ್ಮ ಏನಕ್ಕೆ ಬರ್ತ್ ತಗೊಂಡಿರುತ್ತೆ ಅಂದ್ರೆ ಎಕ್ಸ್ಪೀರಿಯನ್ಸಸ್ ತಗೊಳಕ್ಕೆ, ಜಾಸ್ತಿ ಎಕ್ಸ್ಪೀರಿಯನ್ಸ್ ತಗೊಳಕ್ಕೆ ಇಲ್ಲಿಗೆ ಬರುತ್ತೆ. ಆ ಎಕ್ಸ್ಪೀರಿಯನ್ಸಸ್ ನಾವು ತಗೊಳ್ಳದೆ ಹೋದಾಗ ಪ್ರಯೋಜನ ಇಲ್ಲ. ಯಾವ ತರ ಎಕ್ಸ್ಪೀರಿಯನ್ಸಸ್? ಕೆಲವ್ರಿಗೆ ತುಂಬಾ ಸಿಟ್ಟಿರುತ್ತೆ. ಆ ಸಿಟ್ಟನ್ನು ಹೋಗಿಸ್ಕೊಳ್ಳೋದು ನಮ್ಗೆ. ಎಲ್ಲದಕ್ಕೂ ಸಿಟ್ಟು ಬರ್ತಾ ಇರುತ್ತಲ್ವಾ, ಪೇಶನ್ಸ್ ಬೇಕು. ಆ ಪೇಶನ್ಸ್ ಕಲಿಯೋದಿರಬಹುದು. ಒಬ್ಬೊಬ್ರದ್ದು ಒಂದೊಂದು ವೀಕ್ನೆಸ್ ಇರುತ್ತೆ, ಅದನ್ನ ನಾವು ತಿಳ್ಕೋಬೇಕು, ನನ್ನ ವೀಕ್ನೆಸ್ ಏನು ಅಂತ ಅಂದ್ಬಿಟ್ಟು. ಅದ್ರಲ್ಲಿ ನಾವು ಎಕ್ಸ್ಪೀರಿಯನ್ಸ್ ತಗೊಂತ ಕಲಿತಾ ಹೋದಾಗ ನಮ್ಗೆ ಇನ್ನೊಂದು ಜನ್ಮ ಅನ್ನೋದು ಇರಲ್ಲ. ಯಾವಾಗ ನಾವು ಧ್ಯಾನ ಮಾಡ್ತಾ ಮಾಡ್ತಾ ನಮ್ಮ ಪರ್ಪಸ್ ನಾವು ತಿಳ್ಕೊಂಡು ಮಾಡಿದಾಗ ಅದಕ್ಕೆ ಏನ್ ಬೇಕೋ, ನನ್ನ ಪರ್ಪಸ್ಸಿಗೆ ಈಗ ನನಗೆ ಇಷ್ಟೇ ಬೇಕಾಗಿರೋದು, ಇಷ್ಟನ್ನ ಅರ್ನ್ ಮಾಡ್ಕೊಂಡು ಈ ತರ ನನ್ನ ಉದ್ದೇಶನ ಪೂರೈಸ್ಕೊಂಡಾಗ ನಾವು ನೆಕ್ಸ್ಟ್ ಜನ್ಮ ಅನ್ನೋದು ಇರಲ್ಲ. ಅಷ್ಟೇ ನಾವು ತಿಳ್ಕೊಬೇಕಾಗಿರೋದು. ನನ್ನಿಂದ ಇನ್ನೊಬ್ರಿಗೆ ತೊಂದರೆ ಆಗ್ಬಾರ್ದು. ನಾನು ನನ್ನ ಕೈಕಾಲು ಚೆನ್ನಾಗಿರುವಾಗ ಯಾರಿಗೆಷ್ಟು ಏನ್ ಮಾಡಕ್ ಸಾಧ್ಯ ಅದನ್ನ ನಾವು ಮಾಡೋಣ. ಆಲ್ಮೋಸ್ಟ್ ನಮ್ ಕಮ್ಯುನಿಟಿ ನಾವೆಲ್ಲರಿಗೂ ಹೆಲ್ಪ್ ಮಾಡ್ತಾ ಇರ್ತೀವಿ. ದುಡ್ಡಿನ ವಿಷಯದಲ್ಲಿ ಇರ್ಬೋದು, ಒಬ್ರು ಕಷ್ಟದಲ್ಲಿದ್ರೆ ನೋಡಕ್ ಆಗಲ್ಲ ನಮ್ಗೆ, ಎಲ್ಲಾ ರೀತಿ ಹೆಲ್ಪ್ ಮಾಡ್ತಾ ಇರ್ತೀವಿ. ಆದ್ರೆ ಅದೆಲ್ಲದಕ್ಕಿಂತ ಮಿಗಿಲಾಗಿದೆ, ನಾವೇನು ಒಬ್ರಿಗೆ ದುಡ್ಡು ಕೊಟ್ರು ಅದು ಶಾಶ್ವತ ಅಲ್ಲ. ಅವ್ರ ಹತ್ರ ಆ ದುಡ್ಡು ಖರ್ಚಾಗೋವರೆಗೂ ಅವ್ರ ಹತ್ರ ಇರುತ್ತೆ, ಅವ್ರು ನಮ್ಮನ್ನ ನೆನ್ಸ್ಕೊತಾರೆ. ಅದಕ್ಕೆ ಮೀರಿದ್ದು ನಾವು ಯಾವಾಗ ಈ ಧ್ಯಾನ ಅನ್ನೋದು ನಾವು ಅವ್ರಿಗೆ ಹೇಳ್ಕೊಡ್ತೀವೋ, ಏನೇ ಕಷ್ಟಗಳು ಬಂದ್ರು ನಾವು ನಮ್ಮ ಕಷ್ಟಗಳನ್ನ ನಾವು ಸಾಲ್ವ್ ಮಾಡ್ಕೋಬೇಕು. ಇನ್ನೊಬ್ರ ಹತ್ರ ನಾವು ಕೈ ಚಾಚಕ್ ಆದಷ್ಟು ಹೋಗ್ಬಾರ್ದು. ಅದನ್ನ ನಾವು ತಿಳ್ಕೊಂಡಾಗ ಎಲ್ಲಾ ಸಾಧ್ಯ ನಮ್ಗೆ. ಯಾಕೆಂದ್ರೆ ನಾವೊಂದು ಆತ್ಮ, ಒಂದು ಸೋಲ್, ನಾನು ಎಲ್ಲಾ ಸಾಧ್ಯ ನನಗೆ. ಅದನ್ನ ತಿಳ್ಕೊಂಡಾಗ ನಮ್ಮ ಕಷ್ಟಗಳನ್ನ ನಾವು ಯಾವ ತರ ಅದನ್ನ ಸಾಲ್ವ್ ಮಾಡ್ಕೋಬಹುದು ಅನ್ನೋದು ನಮಗೆ ಧ್ಯಾನದಿಂದ ಗೊತ್ತಾಗುತ್ತೆ. ಹಾಗಾಗಿ ಈ ಧ್ಯಾನ ಪ್ರತಿಯೊಬ್ರು ಇನ್ಕ್ಲೂಡ್ ಮಾಡ್ಕೊಂಡಾಗ ಫಿಸಿಕಲ್ ಪ್ರಾಬ್ಲಮ್ಸ್, ಮೆಂಟಲ್ ಪ್ರಾಬ್ಲಮ್ಸ್, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರ್ಬೋದು, ಹೆಲ್ತ್ ಪ್ರಾಬ್ಲಮ್ಸ್ ಎಲ್ಲಾನು ನಾವು ಸಾಲ್ವ್ ಮಾಡ್ಕೊಳ್ಳೋದು ಗೊತ್ತಾಗುತ್ತೆ. ಸೊ ಹಾಗಾಗಿ ಇವಾಗೆಲ್ಲ ಈ ಸಿಂಪಲ್ ಆಗಿರೋದು ಬ್ರೆತ್ ಮೆಡಿಟೇಷನ್ ಅಂತ ಹೇಳ್ತೀವಿ. ನಮ್ಗೆ ಪತ್ರಿಜಿ ಸರ್ ಹೇಳ್ಕೊಟ್ಟಿರೋದ್ರಿಂದ ಆನಾಪಾನಸತಿ ಮೆಡಿಟೇಷನ್ ಬ್ರೆತ್ ಮೆಡಿಟೇಷನ್ ಅಂತೀವಿ. ಅಥವಾ ಅದ್ರ ಜೊತೆ ಇನ್ನೂ ಧ್ಯಾನ ಚೆನ್ನಾಗಾಗ್ಬೇಕು ಅಂತಂದಾಗ ಸಂಗೀತದ ಜೊತೆ ಧ್ಯಾನ ಮಾಡ್ಬೇಕು. ಒಂದು ಮ್ಯೂಸಿಕ್ ಹಾಕೊಂಡು ನಾವು ಧ್ಯಾನ ಮಾಡಿದಾಗ ಏನಾಗುತ್ತೆ,
ನಾವು ಬೇಗ ನಿದ್ದೆಗೆ ಹೋಗಲ್ಲ. ಕೆಲವರು ಕಣ್ಮುಚ್ಚಿದ ತಕ್ಷಣ ಅಯ್ಯೋ ಸಾಕಪ್ಪ ಎದ್ದು ಬಿಡೋಣ ಅನ್ನಿಸ್ತಾ ಇರುತ್ತೆ. ಆ ಮ್ಯೂಸಿಕ್ ಹಾಕಿದಾಗ ನಮ್ಗೆ ಇನ್ನೊಂದ್ ಸ್ವಲ್ಪ ಹೊತ್ತು ಕೂರೋ ತರ ಆಗುತ್ತೆ. ಮ್ಯೂಸಿಕ್ಕು ಅಷ್ಟೇ ಮೆಡಿಟೇಷನ್ ತರಾನೇ. ಕೇಳಿರ್ಬೋದು ನೀವು, ಮ್ಯೂಸಿಕ್ ಎಷ್ಟೋ ಕಾಯಿಲೆಗಳನ್ನ ಅದು ವಾಸಿ ಮಾಡುತ್ತೆ ಅಂತ. ಹಾಗಾಗಿ ಈ ಮೆಡಿಟೇಷನ್ ಜೊತೆ ಮ್ಯೂಸಿಕ್ ಸೇರಿದಾಗ ಇನ್ನೂ ಅದ್ಭುತವಾಗಿರುತ್ತೆ, ಅದು ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಇದು. ಸೊ ಹಾಗಾಗಿ ಮ್ಯೂಸಿಕ್ ಹಾಕೊಂಡು ಮೆಡಿಟೇಷನ್ ಮಾಡೋದು, ಮತ್ತೆ ಈ ತರ ಸಾಮೂಹಿಕವಾಗಿ ನೀವಿಲ್ಲಿ ಎಷ್ಟೋ ಆಸ್ಟ್ರಲ್ ಸರ್ಜರಿಗಳಾಗ್ತಾ ಇರುತ್ತೆ. ಆಸ್ಟ್ರಲ್ ಮಾಸ್ಟರ್ಸ್ ಬಂದು ನಮ್ಮ ಹೆಲ್ತ್ನೆಲ್ಲ ಅಲ್ಲಿ ಹೀಲ್ ಮಾಡ್ತಾ ಇರ್ತಾರೆ ಸಾಮೂಹಿಕವಾಗಿ ನಾವು ಮೆಡಿಟೇಷನ್ ಮಾಡಿದಾಗ. ಹಾಗಾಗಿ ಗ್ರೂಪ್ ಮೆಡಿಟೇಷನ್ಸ್ ಎಲ್ಲಿದ್ರು ಮಿಸ್ ಮಾಡ್ಕೋಬೇಡಿ. ಗ್ರೂಪ್ ಮೆಡಿಟೇಷನ್ಸ್ ಮಾಡಿ ನೀವಿಲ್ಲಿ ಸೇರಿದಾಗ 10 ಮಿನಿಟ್ಸ್ 15 ಮಿನಿಟ್ಸ್ ನಿಮ್ ಟೈಮ್ ನೋಡ್ಕೊಂಡು ಇನ್ಕ್ಲೂಡ್ ಮಾಡ್ಕೊಳ್ಳಿ ಅದನ್ನು. ಅದ್ರ ಜೊತೆಗೆ ಪಿರಮಿಡ್ ಕೆಳಗಡೆ ಮಾಡುವಂತಹ ಧ್ಯಾನ. ಏನಕ್ಕೆ ಪಿರಮಿಡ್ ಧ್ಯಾನ ಇಂಪಾರ್ಟೆಂಟ್ ಅಂದ್ರೆ, ನೀವೆಲ್ಲ ಈಜಿಪ್ಟ್ ಅಲ್ಲಿ ಮಮ್ಮೀಸ್ ನೋಡಿರ್ಬೋದು, ಪಿರಮಿಡ್ ಕೆಳಗಿಟ್ಟಿರ್ತಾರೆ. ಎಷ್ಟೋ ವರ್ಷಗಳಿಂದ ಇದ್ರು ಅದು ಅಷ್ಟೇ ಫ್ರೆಶ್ ಆಗಿರುತ್ತೆ ಅಂತ. ಅಂದ್ರೆ ಅದು ಸೈಂಟಿಫಿಕಲಿ ಒಂದು ಆ ಸ್ಲೋಪ್ ಏನಿರುತ್ತೆ ಪಿರಮಿಡ್ 51.2 ಡಿಗ್ರಿ ಇರುತ್ತೆ ಆ ಪಿರಮಿಡ್ ಸ್ಲೋಪ್. ಅದ್ರ ಕೆಳಗಡೆ ನಾವು ಕೂತ್ಕೊಂಡಿದ್ದಾಗ ಮ್ಯಾಕ್ಸಿಮಮ್ ಎನರ್ಜೀಸ್ ನಾವು ರಿಸೀವ್ ಮಾಡ್ತೀವಿ. ನೀವು ಎಕ್ಸ್ಪೆರಿಮೆಂಟ್ ಮಾಡ್ಬೋದು, ಚಿಕ್ಕ ಚಿಕ್ಕ ಪಿರಮಿಡ್ ಸಿಗುತ್ತೆ. ಆ ಪಿರಮಿಡ್ಸ್ ಕೆಳಗಡೆ ನಿಂಬೆಹಣ್ಣಿಡಿ, ಪಿರಮಿಡ್ ಆಚೆ ನಿಂಬೆಹಣ್ಣಿಡಿ. ಒಂದು ವಾರ ಆದ್ಮೇಲೆ ನೋಡಿ ಅದ್ರ ಕೆಳಗಿರೋ ನಿಂಬೆಹಣ್ಣು ಯಾವ ತರ ಇರುತ್ತೆ, ಆಚೆ ಇಟ್ಟಿರೋ ನಿಂಬೆಹಣ್ಣು ಯಾವ ತರ ಇರುತ್ತೆ ಅಂತ. ಅದ್ರ ಕೆಳಗಿರೋದು ಇನ್ನೂ ಫ್ರೆಶ್ ಆಗಿರುತ್ತೆ, ಅಂದ್ರೆ ಅದ್ರಲ್ಲಿ ಅಷ್ಟು ಎನರ್ಜಿ ಇರುತ್ತೆ. ಸೊ ನಾವು ಮೆಡಿಟೇಷನ್ ಎನರ್ಜಿಗೋಸ್ಕರ ಮಾಡ್ತೀವಿ. ಇನ್ನ ಆ ಪಿರಮಿಡ್ ಕೆಳಗೆ ಕುತ್ಕೊಂಡು ಮಾಡಿದಾಗ ಅಥವಾ ಪಿರಮಿಡ್ ಕ್ಯಾಪ್ ಹಾಕೊಂಡು ಮಾಡಿದಾಗ ಇನ್ನೂ ನಮಗೆ 3 ಟೈಮ್ಸ್ ಜಾಸ್ತಿ ಎನರ್ಜಿ ಸಿಗುತ್ತೆ. ಅಂದ್ರೆ ½ an hour ಮೆಡಿಟೇಷನ್ ಮಾಡಿದ್ರೆ 1.5 hours ಮೆಡಿಟೇಷನ್ ಮಾಡಿದಷ್ಟು ಎನರ್ಜಿಸು ಸಿಗುತ್ತೆ. ಸೊ ಎಷ್ಟು ಸಾಧ್ಯನೋ, ನೀವೆಲ್ಲ ಯಾರು ಮನೆಗಳು ಕಟ್ತಾ ಇದ್ರೆ ಈಗ ಟೆರೆಸ್ ಮೇಲೆ ಒಂದು ಚಿಕ್ಕ ಪಿರಮಿಡ್ ಕಟ್ಸಿ, ಒಂದು 8x8 6x6 ಆ ತರ ಒಂದು ಪಿರಮಿಡ್ ಕಟ್ಸಿ ಸಾಧ್ಯ ಆದ್ರೆ. ಅಥವಾ ಇಲ್ಲಿ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀರಾ ಆದ್ರೆ ಮೇಲ್ಗಡೆ ಒಂದು ಮೆಡಿಟೇಷನ್ ಹಾಲ್ ಅಂತಾನೆ ಮಾಡಿ ಮೇಲ್ಗಡೆ ರೂಫು ಪಿರಮಿಡ್ ರೂಫ್ ಹಾಕಿ, ತುಂಬಾ ಎನರ್ಜಿಸ್ ಇರುತ್ತೆ. ನೀವು ಇಲ್ಲಿ ಸೇರಿದಾಗ ಅಲ್ಲಿ ಕೂತ್ಕೊಂಡು ಮೆಡಿಟೇಷನ್ ಮಾಡಿದ್ರು ಅಷ್ಟು ಎನರ್ಜಿಸ್ ನಿಮಗೆ ಸಿಗುತ್ತೆ ಅದರಿಂದ. ಎಷ್ಟೋ ಜನಕ್ಕೆ ಇದ್ರದ್ದು ಅವೇರ್ನೆಸ್ ಇಲ್ಲ. ಸೊ ಇದು ತಿಳಿಲಿ, ಎಲ್ಲರಿಗೂ ಗೊತ್ತಾಗ್ಲಿ ಅಂತ ದೇವಸ್ಥಾನಗಳು ಹೇಗೆ ನಮಗೆ ಅಷ್ಟು ಶಕ್ತಿ ಕೊಡ್ತಾ ಇರುತ್ತೆ, ಅದೇ ತರನೇ ಪಿರಮಿಡ್ಗಳನ್ನು ನಮ್ಗೆ ಎನರ್ಜಿ ಕೊಡ್ತಾನೆ ಇರುತ್ತೆ. ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿದ್ರೆ ಅಷ್ಟು ಬೆನಿಫಿಟ್ಸ್ ಇದೆ. ಸೊ ಈಗ ಎಲ್ಲರೂ ಒಂದು ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ. ಆ ಒಂದು ಎನರ್ಜಿ ಯಾವ ತರ ಫ್ಲೋ ಆಗುತ್ತೆ ನಿಮ್ಮಲ್ಲಿ ನಾನು ಗೈಡ್ ಮಾಡ್ತಾ ಇರ್ತೀನಿ, ಆ ತರ ಮಾಡಿ. ಇದಕ್ಕೆ ಸಿಂಪಲ್, ನೀವು ಮಾಡ್ಬೇಕಾಗಿರೋದೇನಿಲ್ಲ, ಹಗುರವಾಗಿ ಕಣ್ಗಳು ಮುಚ್ಕೊಳ್ಳಿ. ಯಾರು ತುಂಬಾ ಫೋರ್ಸ್ ಆಗಿ ಬಿಗಿಯಾಗಿ ಕಣ್ ಮುಚ್ಕೋಬೇಡಿ, ಲೂಸ್ ಆಗಿ ಹಾಯಾಗಿ ಕಣ್ ಮುಚ್ಕೊಳ್ಳಿ. ಹಾಯಾಗಿ ಹೊರ್ಕೊಂಡು ಕೂತ್ಕೊಳ್ಳಿ, ಸ್ಟ್ರೈಟ್ ಆಗಿ ಕೂರ್ಬೇಕಂತಿಲ್ಲ, ಹಾಯಾಗಿ ಹೊರ್ಕೊಂಡು ಕೂತ್ಕೊಳ್ಳಿ. ಕೈಗಳೆರಡನ್ನ ಈ ತರ ಕೂಡಿಸ್ಕೊಳ್ಳಿ, ಬೆರಳೊಳಗಡೆ ಬೆರಳು ಹಾಕೊಳ್ಳಿ. ತುಂಬಾ ಮುದ್ರೆಗಳಿದೆ, ಧ್ಯಾನ ಮುದ್ರೆ ಇದೆ, ಬೇರೆ ಬೇರೆ ತರ ಮುದ್ರೆ ಇದೆ. ಇದು ಕೈ ಈ ತರ, ನಮ್ದ್ರಲ್ಲಿ ಯಾಕೆ ಈ ತರ ಅಂದ್ರೆ ನಾನು ಹೇಳ್ತೀನಿ. ಈ ತರ ಕೈ ಕೂಡಿಸ್ಕೊಳ್ಳಿ. ಚೇರ್ ಮೇಲೆ ಕೂತಿರೋರಾದ್ರೆ ಪಾದಗಳನ್ನ ಈ ತರ ಜಸ್ಟ್ ಹಿಂಗೆ ಕ್ರಾಸ್ ಮಾಡ್ಕೊಳ್ಳಿ ಅಷ್ಟೇ. ಕೃಷ್ಣನ ಕಾಲ್ ಗೊತ್ತಲ್ಲ ಆ ತರ ಜಸ್ಟ್ ಹಿಂಗೆ ಕ್ರಾಸ್ ಮಾಡ್ಕೊಳ್ಳಿ ಅಷ್ಟೇ. ಯಾಕೆ ಈ ಪಾಸ್ಚರು ಈ ಮೆಡಿಟೇಷನ್ ಮಾಡುವಾಗ ಅಂದ್ರೆ, ನಮ್ಮ ಸರ್ಕ್ಯೂಟ್ ಫುಲ್ಲು ಕ್ಲೋಸ್ ಆಗಿರ್ಬೇಕು. ನಾವ್ ಹಿಂಗ್ ಇಟ್ಕೊಂಡಾಗ ನೋಡ್ಕೊಳ್ಳಿ, ಫುಲ್ ಲಾಕ್ ಆಗಿರೋ ಫೀಲಿಂಗ್ ಬರುತ್ತೆ ಎಲ್ಲ ಕಡೆಯಿಂದನು. ನಾವು ಮೆಡಿಟೇಷನ್ ಮಾಡ್ತಾ ತಗೊಂಡಿದ್ ಎನರ್ಜಿ ಆಚೆ ಎಲ್ಲೂ ಲೀಕ್ ಆಗ್ಬಾರ್ದು, ಅದಕ್ಕೋಸ್ಕರ ಈ ಪೋಸ್ಚರ್ ಅಷ್ಟೇ. ಎಷ್ಟೋ ಕಾಸ್ಮಿಕ್ ಎನರ್ಜಿ ತಗೊಂತಾ ಇರ್ತೀವಿ ನಾವು, ತಗೊಂಡಿದ್ದು ನಾವು ಕೈ ಬಿಟ್ಟು ಕಾಲ್ ಬಿಟ್ಟು ಕಣ್ ಬಿಟ್ರೆ ಎನರ್ಜಿಸ್ ಎಲ್ಲ ಅಲ್ಲಿ ಲಾಸ್ ಆಗುತ್ತೆ. ಆ ತಗೊಂಡಿದ್ದ ಎನರ್ಜಿ ನಾವು ದಿನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತಂದಾಗ, ಮೇಯ್ನು ಕಣ್ಣಿಂದ 80% ಎನರ್ಜಿ ನಾವು ಆಚೆ ಹಾಕ್ತಾ ಇರ್ತೀವಿ ಡೈಲಿ ಲೈಫಲ್ಲಿ. ಯಾಕೆಂದ್ರೆ ಬೆಳಗಿಂದ ರಾತ್ರಿ ಅವ್ರಿಗೆ ಕಣ್ ಬಿಟ್ಟೇ ಇರ್ತೀವಿ ನಾವೆಲ್ಲ ಕೆಲ್ಸಕ್ಕೂ. ಸೊ ಕಣ್ಣು ಬಿಟ್ಟಾಗ 80% ಎನರ್ಜಿ ಹೋಗುತ್ತೆ. ಕೈಗಳಿಂದ 10% ಎನರ್ಜಿ ಯೂಸ್ ಮಾಡಿರ್ತೀವಿ, ಕಾಲ್ಗಳಿಂದ 10% ಎನರ್ಜಿ. ಸೊ ಈ ತರ 100% ಎನರ್ಜಿಸ್ನ ನಾವು ಯುಟಿಲೈಸ್ ಮಾಡ್ಕೊಳ್ತಾ ಇರ್ತೀವಿ. ಧ್ಯಾನ ಮಾಡುವಾಗ ಮಧ್ಯದಲ್ಲಿ ಕಣ್ಣು ಬಿಡಬೇಡಿ ಅಂತ ಹೇಳ್ತೀವಿ. ಯಾಕೆಂದ್ರೆ ಕಣ್ಣು ಬಿಟ್ರೆ ಅಲ್ಲಿ 80% ಎನರ್ಜಿ ನಾವು ತಗೊಂಡಿದ್ದು ಅಲ್ಲಿ ಲೀಕ್ ಆಗೋಗುತ್ತೆ. ಹಾಗಾಗಿ ನಾನು ಹೇಳೋವರೆಗೂ ಯಾರು ಕಣ್ಣು ಬಿಡಬೇಡಿ.